ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದೆ. ಆದರೆ ಕಾಂಗ್ರೆಸ್ಗೆ ಬರದ ಬರೆ ಎದುರಾಗ್ತಾ ಇದೆ. ಬರಗಾಲ ಇದೆ. ಯಾವ ಮಟ್ಟಿಗೆ ನಾವು ಪ್ರಚಾರ ಮಾಡೋಣ, ವೋಟ್ ಹೇಗೆ ಕೇಳೋಣ, ಕುಡಿಯೋದಕ್ಕೆ ನೀರಿಲ್ಲ, ರೈತರು ಕಂಗಾಲಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮಗೆ ಬರದ ಬರೆ ಬೀಳೋದು ಗ್ಯಾರಂಟಿ ಅನ್ನುವಂತಹ ಮಾತನ್ನ ನೇರವಾಗಿ ಶಾಸಕರುಗಳು ಸಚಿವರ ಮುಂದೆ ಬಂದು ಹೇಳಿದ್ದಾರೆ. ತಮ್ಮ ನೋವು ಮತ್ತು ಏನೆಲ್ಲ ಸಮಸ್ಯೆ ಇದೆ ಅದನ್ನ ತೋಡಿಕೊಂಡಿದ್ದಾರೆ. ಸಹಜವಾಗಿ ಸದ್ಯಕ್ಕೆ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಲೋಕಸಭೆ ಎಲೆಕ್ಷನ್ ಹತ್ತಿರವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಜನರ ಎದುರುಗಡೆ ಹೋಗಿ ಮತ ಕೇಳೋದು ಹೇಗೆ? ನಿಮ್ಮ ಯೋಗ್ಯತೆ, ಕುಡಿಯೋದಕ್ಕೆ ನೀರು ಕೊಡ್ತಾ ಇಲ್ಲ, ಮತ ಕೇಳಕ್ ಬಂದಿದ್ದೀರಾ ಅಂತ ಹೊಡೆದು ಕಳಿಸ್ತಾರೆ ಜನ ನಮ್ಮನ್ನ ಅನ್ನುವಂಥ ಆತಂಕ ಶಾಸಕರನ್ನ ಕಾಡ್ತಾ ಇದೆ. ಹೀಗಾಗಿ ಯಾವ ರೀತಿ ನಾವು ಮತ ಕೇಳೋಣ ಅನ್ನುವಂತಹ ಭೀತಿಯನ್ನ ಸಚಿವರುಗಳ ಮುಂದೆ ಆಡಳಿತ ಪಕ್ಷದ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಾಳೆಯಕ್ಕೆ ಸದ್ಯಕ್ಕೆ ಇದೇ ಚಿಂತೆ. 5 ಗ್ಯಾರಂಟಿಗಳನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಎಷ್ಟೋ ಜನರಿಗೆ ದುಡ್ಡು ಸಿಗ್ತಾ ಇಲ್ಲ ಅನ್ನೋಂತಹ ಒಂದು ಚಿಂತೆ ಒಂದು ಕಡೆ ಆದರೆ, ಬರಗಾಲ ಪರಿಸ್ಥಿತಿಯಲ್ಲಿ ಮತ ಕೇಳೋದಕ್ಕೆ ಹೋದ್ರೆ ಜನ ನಮ್ಮನ್ನ ಸುಮ್ಮನೆ ಬಿಡ್ತಾರಾ? ಅಗತ್ಯ ಸೇವೆಗಳನ್ನ ಕೊಡ್ತಾ ಇಲ್ಲ, ಮತ ಕೇಳೋದಕ್ಕೆ ಬಂದ್ರ ಅಂತ ಪ್ರಶ್ನೆ ಮಾಡೋದಿಲ್ವಾ? ತಮ್ಮ ನೋವನ್ನ ಈ ರೀತಿ ಶಾಸಕರು ಸಚಿವರುಗಳ ಮುಂದೆ ತೋಡ್ಕೊಂಡಿದ್ದಾರೆ. ಸಚಿವರು ಮತ್ತು ಹೈಕಮಾಂಡ್ ಅಥವಾ ಕಾಂಗ್ರೆಸ್ನ ನಾಯಕರುಗಳು CM DCM ಆದಿಯಾಗಿ ಇದಕ್ಕೆ ಯಾವ ರೀತಿ ಉತ್ತರ ಕಂಡುಕೊಳ್ತಾರೆ, ಯಾವ ರೀತಿ ಮತಯಾಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಶಾಸಕರಿಗೆ ಪಾಠ ಹೇಳಿಕೊಡ್ತಾರೆ. ಇದು ಸದ್ಯಕ್ಕಿನ ಕುತೂಹಲ ಆಗಿದೆ ಮತ್ತು ಪ್ರಶ್ನೆ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಅತ್ತ ದರಿ ಇತ್ತ ಪುಲಿ ಅನ್ನುವಂತಹ ಪರಿಸ್ಥಿತಿ ಶಾಸಕರುಗಳಿಗೆ. ಜನರ ಹತ್ರ ಹೋಗ್ಬೇಕು ಅಂತಂದ್ರೆ ಅನುದಾನ ಕೊಟ್ಟಿಲ್ಲ, ಗ್ಯಾರಂಟಿ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ, ಮತ ಯಾಕೆ ಕೇಳಕ್ ಬಂದ್ರಿ ಅಂತಾರೆ. ಇನ್ನೊಂದು ಕಡೆ ಬರಗಾಲದ ಪರಿಸ್ಥಿತಿ ಅಂತೂ ಒಂದು ರೀತಿ ಡಿಫಾಲ್ಟ್ ಇದ್ದಂಗಿದೆ. ಹೈಕಮಾಂಡ್ ಅಥವಾ ವರಿಷ್ಠರಿಗೆ ನಾವು ಯಾವ ರೀತಿ ಇದನ್ನ ಅರ್ಥ ಮಾಡಿಸೋಣ ಅನ್ನೋಂಥ ಪರಿಸ್ಥಿತಿಯಲ್ಲಿ ಶಾಸಕರಿದ್ದಾರೆ. ಈ ಸಮಯವನ್ನು ಅವ್ರು ಹೇಗೆ ನಿಭಾಯಿಸ್ತಾರೆ, ಏನು ಕತೆ, ಏನು ಹೇಳ್ತೀರಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕಿನ ಪರಿಸ್ಥಿತಿ ಬಗ್ಗೆ? ಶ್ರೀಪಾದ್, ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ಪ್ರಚಂಡ ಗೆಲುವು ಪಡೆಯಿತು. ಆದರೆ ಈಗ ಲೋಕಸಭಾ ಚುನಾವಣೆ ಏನಿದೆ ಅದು ಸಾಕಷ್ಟು ಸವಾಲು ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಾ ಇದೆ. ಯಾಕಂದರೆ ರಾಜ್ಯದಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಶಾಸಕರಿಗೆ ಅನುದಾನದ ಕೊರತೆ ಇದೆ, ಜೊತೆಗೆ ಬರಗಾಲ ಬೇರೆ ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ಡಿದೆ. ಬಹುತೇಕ ಭಾಗಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಆಗ್ತಾ ಇದೆ, ಬೆಳೆ ಹಾನಿಯಾಗಿದೆ, ಅವರಿಗೆ ಪರಿಹಾರ ಕೊಡುವಂಥ ಕೆಲಸಗಳನ್ನು ಆಗಿಲ್ಲ. ಆದರೆ ರಾಜ್ಯ ಸರ್ಕಾರ ಮಾತ್ರ ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಆರೋಪವನ್ನು ಮಾಡ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಪರಿಹಾರವನ್ನು ಸೂಕ್ತವಾಗಿ ಕೊಟ್ಟಿದೆಯಾ? ಅದು ಇಲ್ಲ. ಯಾಕಂದರೆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಕೊಂಡು ಆ ಹಣವನ್ನು ಆ ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡಿರೋ ಕಾರಣಕ್ಕಾಗಿ ಈಗ ಪರಿಹಾರ ಕೊಡೋಕ್ಕೂ ಹಣ ಇಲ್ಲ ಮತ್ತು ನೀರಿನ ವಿಚಾರವಾಗಿಯೂ ಅನುದಾನಕ್ಕೂ ವಿಚಾರವಾಗಿಯೂ ಹಣ ಇಲ್ಲ. ಈ ಶಾಸಕರಿಗೆ ಸೂಕ್ತವಾದಂಥ ಅನುದಾನವನ್ನು ಕೊಟ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಕೆಲವೊಂದಿಷ್ಟು ಶಾಸಕರು ಕ್ಷೇತ್ರಗಳಿಗೆ ಹೋಗ್ತಾನೆ ಇಲ್ಲ. ಯಾಕಂದರೆ ಅಲ್ಲಿ ಹೋದರೆ ಜನರಂತ ಕೇಳ್ತಕ್ಕಂತಹ ಅಭಿವೃದ್ಧಿ ಕೆಲಸಗಳಿಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ, ಸಾಮಾನ್ಯ ಸಮಸ್ಯೆಗಳನ್ನು ಬಗೆಹರಿಸೋಕ್ಕಾಗ್ತಾ ಇಲ್ಲ ಅನ್ನುವಂಥದ್ದಷ್ಟು ಅಸಮಾಧಾನ ಶಾಸಕರಿಗಿದೆ. ಇದರ ಮಧ್ಯೆ ಆ ಶಾಸಕರಿಗೆ ಚುನಾವಣೆ ಗೆಲ್ಲಬೇಕನ್ನುವಂಥ ಒಂದಷ್ಟು ಹೊಣೆಯನ್ನು ಕೊಡಲಾಗ್ತಾ ಇದೆ. ಉಸ್ತುವಾರಿ ಸಚಿವರ ಮೂಲಕ ನಿಮ್ಮ ಕ್ಷೇತ್ರಗಳಲ್ಲಿ ಗೆಲ್ಲೇಬೇಕನ್ನುವಂಥ ಒಂದಷ್ಟು ಟಾಸ್ಕನ್ನು ಕೊಟ್ಟಿದ್ದಾರೆ. ಆದರೆ ಶಾಸಕರು ಹೇಳ್ತಕ್ಕಂಥದ್ದು, ನೀವು ಅನುದಾನ ಕೊಡ್ತಾ ಇಲ್ಲ, ಕೆಲಸಗಳು ಆಗ್ತಾ ಇಲ್ಲ ಅಂದಾಗ ನಾವು ಕ್ಷೇತ್ರದಲ್ಲಿ ಹೋಗಿ ಕೆಲಸ ಹೇಗೆ ಮಾಡೋಕ್ಕಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ ಎತ್ತಾ ಇದ್ದಾರೆ. ಮತ್ತು ಇದು ಉಸ್ತುವಾರಿ ಸಚಿವರು ಕೂಡ ಒಂದು ಕಬ್ಬಿಣದ ಕಡಲೆ ಆಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಬ್ಬಿಣದ ಕಡಲೆ ಆಗ್ತಾ ಇದೆ. ಯಾಕಂದರೆ ಶಾಸಕರ ಅಸಮಾಧಾನವನ್ನು ಮೇಲಿಂದ ಮೇಲೆ ಹೊರಗಾಗ್ತಾ ಇದ್ದಾರೆ. ಅದು ಸಚಿವರು ಬಂದು ಶಾಸಕಾಂಗ ಪಕ್ಷದ ಸಭೆ ಆಗಲಿ, ಸಚಿವ ಸಂಪುಟ ಸಭೆ ಆಗಲಿ ಪದೇ ವಿಚಾರವನ್ನು ಮಾಡ್ತಾನೆ ಇದ್ದಾರೆ. ಆದರೂ ಕೂಡ ಸಮಸ್ಯೆ ಇಲ್ಲಿವರೆಗೂ ಬಗೆಹರಿದಿಲ್ಲ. ರಾಜ್ಯ ಕಾಂಗ್ರೆಸ್ಸಿಗೆ ಈ ಬರಗಾಲದ ಸಂದರ್ಭದಲ್ಲಿ ಚುನಾವಣೆ ಮಾಡೋದೇನಿದೆಯಲ್ಲ, ಬಹಳ ಸವಾಲಿನ ಕೆಲಸ ಅಂತೂ ಆಗಿದೆ ಶ್ರೀಪಾದ್.